ನಮಸ್ತೆ ವೀಕ್ಷಕರೇ, ಜಾಗತಿಕ ವಿದ್ಯಮಾನಗಳ ವಿಶ್ಲೇಷಣೆಯ ಕಾರ್ಯಕ್ರಮ ದೇಶ್ ಪರದೇಶ್ಗೆ ನಿಮಗೆ ಸ್ವಾಗತ. ನಾವು ಈ ವಾರ ಮತ್ತೆ ಪಾಕಿಸ್ತಾನದ ಬಗ್ಗೆ ಮಾತಾಡೋಣ. ಜಗತ್ತಿನಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಬೆಳವಣಿಗೆಗಳು ನಡೀತಾನೇ ಇವೆ. ಇದೇ ವಾರಾಂತ್ಯದಲ್ಲಿ ಹಿರೋಶಿಮಾದಲ್ಲಿ G7 ರಾಷ್ಟ್ರಗಳ ಸಮಾವೇಶ ನಡೀತಾ ಇದೆ. ಅದರಲ್ಲಿ ಅತಿಥಿ ರಾಷ್ಟ್ರವಾಗಿ ಭಾರತ ಸಹ ಭಾಗವಹಿಸ್ತಾ ಇದೆ. ನಮ್ಮ ಪ್ರಧಾನಿ ಮೋದಿಯವರು ಅಲ್ಲಿದ್ದಾರೆ. ಹಾಗೆಯೇ ಚೈನಾ ಶಿಯಾನ್ನಲ್ಲಿ ಈ ಸೆಂಟ್ರಲ್ ಏಷ್ಯನ್ ದೇಶಗಳ ಜೊತೆ ತನ್ನದೇ ಆದಂಥ ಒಂದು ಸಮಾವೇಶ ಶುರು ಹಚ್ಚಿಕೊಂಡಿದೆ. ಆ ಬಗ್ಗೆ ರಷ್ಯಾಗೆ ಯಾಕೋ ಬಹಳ ಬೇಸರ ಆಗುತ್ತೆ. ಅಲ್ಲೇ ಪಾಪುವಾ ನ್ಯೂ ಗಿನಿ ಅದರ ರಾಜಧಾನಿ ಪೋರ್ಟ್ ಮಾರ್ಸ್ಬಿಯಲ್ಲಿ ಇಂಡಿಯಾ ಪೆಸಿಫಿಕ್ ಫೋರಂ ಸಂಘಟನೆಯ ಸಮಾವೇಶ ಸಹ ನಡೀತದೆ. ನಮ್ಮ ಪ್ರಧಾನಿಗಳು ಅಲ್ಲಿಯೂ ಇರ್ತಾರೆ. ಸೊ ಬೇರೆ ಬೇರೆ ಸಮಾವೇಶಗಳು, ಮಾತುಕತೆಗಳು, ಘೋಷಣೆಗಳು ಇಷ್ಟು ದೊಡ್ಡದಾಗಿ ನಡೀತಾ ಇರುವಾಗ ಮತ್ತೆ ಪಾಕಿಸ್ತಾನದ ಬಗ್ಗೆ ಯಾಕೆ ಅಂತ ನೀವು ಕೇಳ್ಬೋದು. ಆಯಿತು, ನಿಮಗೆ ವಿವರಿಸಬೇಕು ಅದನ್ನು ನಾನು. ಪಾಕಿಸ್ತಾನದ ಈ ರಾಜಕೀಯ ದೊಂಬರಾಟ ಇದೆಯಲ್ಲ, ಇಮ್ರಾನ್ ಖಾನ್ ಒಂದು ಕಡೆ, ಆರ್ಮಿ ಒಂದು ಕಡೆ, ಈ ಶರೀಫ್ ಮತ್ತು ಜರ್ದಾರಿ ಭುಟ್ಟೋಗಳು ಇನ್ನೊಂದು ಕಡೆ, ಈ ಮೂರೂ ಗುಂಪುಗಳ ನಡುವೆ ನಡೀತಾ ಇರುವಂಥ ಈ ಹಣಾಹಣಿ ಇದೆಯಲ್ಲ, ಅಥವಾ ಆ ಒಂದು ಗೇಮ್ ಆಫ್ ಥ್ರೋನ್ಸ್, ಪೊಲಿಟಿಕಲ್ ಗೇಮ್ ಆಫ್ ಥ್ರೋನ್ಸ್ ಪಾಕಿಸ್ತಾನದಲ್ಲಿ, ಇದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಅದು ದಿನನಿತ್ಯ ಇದ್ದದ್ದೇ. ದಿನ ಸಾಯೋರಿಗೆ ಅಳೋರು ಯಾರು? ಅದು ಬೇಡ. ನಾವು ಪಾಕಿಸ್ತಾನದ ಬಗ್ಗೆ ಮಾತಾಡಿದ್ರೂ ಅಲ್ಲಿಯ ಈ ರಾಜಕೀಯ ಹಗ್ಗಜಗ್ಗಾಟ, ದೊಂಬರಾಟ ಅದನ್ನು ಬಿಟ್ಟು ಇನ್ನೊಂದು ಬಹಳ ಗಂಭೀರವಾದಂಥ ವಿಷಯವನ್ನು ತಗೊಂಡು ಅದರ ಬಗ್ಗೆ ಒಂದು ಸ್ವಲ್ಪ ಹೊತ್ತು ಚರ್ಚೆ ಮಾಡೋಣ. ಒಂದು ಸೂಚನೆಯನ್ನು ಈಗಲೇ ಕೊಟ್ಟು ನಾನು ಏನು ಹೇಳ್ತೀನಿ ನಿಮಗೆ ಮುಂದಿನ 10-12 ನಿಮಿಷಗಳಲ್ಲಿ. ಪಾಕಿಸ್ತಾನ ಸೃಷ್ಟಿಯಾದದ್ದು ಯಾರಿಗಾಗಿ, ಯಾಕಾಗಿ, ಈಗೇನಾಗಿದೆ, ಇನ್ನು ಮುಂದೆ ಅದು ಯಾರಿಗಾಗಿ ಅಸ್ತಿತ್ವದಲ್ಲಿ ಇರ್ತದೆ, ಈ ಪ್ರಶ್ನೆಯನ್ನು ನಾನು ತಗೋತಾ ಇದ್ದೀನಿ. ನೋಡಿ, ಈ ಪಾಕಿಸ್ತಾನವನ್ನ ಅಂದ್ರೆ ಒಂದು ಮುಸ್ಲಿಂ ಧರ್ಮಾಧಾರಿತ ರಾಷ್ಟ್ರವನ್ನ ಮೊಹಮ್ಮದ್ ಅಲಿ ಜಿನ್ನಾ ಸೃಷ್ಟಿ ಮಾಡಿ 75 ವರ್ಷಗಳು ಆಗಿ. ವಿಚಿತ್ರ ಅಂದ್ರೆ ಭಾರತೀಯ ಮುಸ್ಲಿಮರಿಗಾಗಿ ಅವರ ಧಾರ್ಮಿಕ ಒಂದು ಅಸ್ಮಿತೆಯನ್ನು ಉಳಿಸಿ ಬೆಳೆಸೋದಕ್ಕಾಗಿ ಒಂದು ಪ್ರತ್ಯೇಕ ರಾಷ್ಟ್ರ ಬೇಕು, ಹಿಂದೂಗಳ ಹಸ್ತಕ್ಷೇಪದಿಂದ ಹೊರತಾದ ಒಂದು ರಾಷ್ಟ್ರ ಅಂತ ಜಿನ್ನಾ ಹೋರಾಡಿ ಬ್ರಿಟಿಷರ ಸಹಾಯದಿಂದ, ಸಕ್ರಿಯ ಸಹಾಯದಿಂದ ಆ ದೇಶವನ್ನು ಸೃಷ್ಟಿ ಮಾಡಿದ್ರು. ವಿಚಿತ್ರ ಅಂದರೆ ಮೊಹಮ್ಮದ್ ಅಲಿ ಜಿನ್ನಾ ಇಸ್ಲಾಂನ ಯಾವುದೇ ಒಂದು ನಿಯಮವನ್ನು ಪಾಲಿಸ್ತಾ ಇರಲಿಲ್ಲ. ಅವರು ದಿನಕ್ಕೆ 5 ಸಲ ಪ್ರಾರ್ಥನೆ ಮಾಡ್ತಾ ಇರಲಿಲ್ಲ, ಮತ್ತು ಅವರು ಪಾರ್ಸಿ ಸ್ತ್ರೀಯನ್ನ ಮದುವೆ ಮಾಡಿಕೊಂಡಿದ್ರು. ಜೊತೆಗೆ ಹಂದಿ ಮಾಂಸವನ್ನ ಬಹಳ ಖುಷಿಯಿಂದ ತಿಂತಾ ಇದ್ರು, ಮತ್ತೆ ಮದ್ಯವನ್ನ ಚಪ್ಪರಿಸ್ತಾ ಇದ್ರು. ಹೀಗಾಗಿನೇ ಜಮಾತೆ ಇಸ್ಲಾಂ ಈ ಹಿಂದ್ ನ ಸ್ಥಾಪಕ ಮೌಲಾನಾ ಮೌದೂದಿ ಅವರ ಪ್ರಕಾರ ಜಿನ್ನಾ ಒಬ್ಬ ಮುಸ್ಲಿಂ ಅಲ್ಲವೇ ಅಲ್ಲ. ಮುಸ್ಲಿಂ ಲೀಗ್ನ ನಾಯಕರು, ಇತರ ನಾಯಕರು ಅಥವಾ ಕಾರ್ಯಕರ್ತರು ಜಿನ್ನಾರನ್ನ ಕಾಯದೆ ಆಜಮ್ ಅಂದ್ರೆ ಮಹಾನಾಯಕ ಅಂತ ಕರೆದ್ರೆ, ಮೌದೂದಿ ಅದೇ ಜಿನ್ನಾರನ್ನ ಕಾಫಿರ್ ಎ ಆಜಮ್ ಅಂತ ಕರೀತಾ ಇದ್ರು, ಅಂದ್ರೆ ಮಹಾ ಧರ್ಮಭ್ರಷ್ಟ ಅಂತ. ಹೀಗೆ ಆ ಮಹಾ ಧರ್ಮಭ್ರಷ್ಟ ಒಂದು ಧರ್ಮಾಧಾರಿತ ರಾಷ್ಟ್ರಕ್ಕಾಗಿ ಹೋರಾಡಿದ್ರು, ಸ್ಥಾಪಿಸಿದ್ರು. ಆದರೆ ಇಸ್ಲಾಂ ಧರ್ಮದ ವಿದ್ವಾಂಸರುಗಳಾದಂಥ ಮೌಲಾನಾ ಅಂತ ಕರೆಸಿಕೊಂಡಂಥ ಮೌದೂದಿಯವರು ಮತ್ತು ಮೌಲಾನಾ ಅಬುಲ್ ಕಲಾಂ ಆಜಾದ್ ಅಂಥವರು ಪಾಕಿಸ್ತಾನದ ಸೃಷ್ಟಿಯನ್ನು ವಿರೋಧಿಸಿದರು. ಆಜಾದ್ ಅವರ ಪ್ರಕಾರ ಭಾರತೀಯ ಮುಸ್ಲಿಮರು ಹೆಮ್ಮೆ ಪಟ್ಟುಕೊಳ್ಬಹುದಾದಂಥ ಸಂಕೇತಗಳೆಲ್ಲ ಇರೋದು ಡೆಲ್ಲಿ, ಆಗ್ರಾ, ಅಜ್ಮೇರ್, ಲಕ್ನೋ ಅಂತ ಕಡೆ. ಪಾಕಿಸ್ತಾನ ಅಂತ ಏನು ಸೃಷ್ಟಿ ಆಗ್ತದೋ ಅಲ್ಲಿ ಏನೂ ಇಲ್ಲ. ಹಾಗಿರುವಾಗ ಮುಸ್ಲಿಮರು ತಾವು ಗೌರವ ಪಡುವಂಥ, ಹೆಮ್ಮೆ ಪಡುವಂಥ ಎಲ್ಲ ಸಂಕೇತಗಳನ್ನು ಇಂಡಿಯಾದಲ್ಲಿ ಬಿಟ್ಟು ಅಲ್ಲಿ ಹೋಗಿ ಮಾಡೋದಾದರೂ ಏನು? ಅದರಿಂದ ಪಾಕಿಸ್ತಾನ ಬೇಡ ಅಂತ ಅವರ ಅಭಿಪ್ರಾಯ. ಮೌದೂದಿಯವ್ರಿಗೇನು? ಅವರು ಇಸ್ಲಾಂನ ವಿದ್ವಾಂಸರು. ಅವ್ರು ಹೇಳೋ ಪ್ರಕಾರ ಇಸ್ಲಾಂ ಇಡೀ ಜಗತ್ತನ್ನು ಒಂದೇ ದೇಶವನ್ನಾಗಿ ನೋಡುತ್ತೆ. ಜಗತ್ತನ್ನು ಬೇರೆ ಬೇರೆ ದೇಶಗಳಾಗಿ ವಿಂಗಡಿಸಿ ಮುಸ್ಲಿಮರಿಗೆ ಬೇರೆ ಬೇರೆ ರಾಷ್ಟ್ರೀಯತೆಯ
ಹಣೆಪಟ್ಟಿಯನ್ನು ಹಚ್ಚೋದನ್ನು ಇಸ್ಲಾಂ ಒಪ್ಪೋದಿಲ್ಲ. ಹೀಗಾಗಿ ಪಾಕಿಸ್ತಾನ ಅನ್ನೋ ಒಂದು ಸೆಪರೇಟ್ ಮುಸ್ಲಿಂ ಕಂಟ್ರಿ ಬೇಡ, ಇಂಡಿಯಾನೇ ಇರು ಅಂತ ಮೋದೂದಿಯವರ ನಂಬಿಕೆ ಆಗಿತ್ತು. ಅಂದರೆ ಮುಸ್ಲಿಮರ ಒಂದು ರಾಷ್ಟ್ರೀಯತೆಗಳ ಸಂಖ್ಯೆಯನ್ನು ಅಟ್ಲೀಸ್ಟ್ ಒಂದನ್ನಾದರೂ ಇಳಿಸೋಣ ಅನ್ನೋದು ಅವರ ಅಭಿಪ್ರಾಯ. ಅದಾಗಲಿಲ್ಲ. ಕೊನೆಗೆ ಧರ್ಮಲಂಡ, ಧರ್ಮಭ್ರಷ್ಟ, ಕಾಫಿರಿ ಆಜಮ್ ಜಿನ್ನ ಯಶಸ್ವಿಯಾಗಿ ಆ ದೇಶವನ್ನು ಸ್ಥಾಪಿಸಿದ್ರು. ಆಜಾದ್ ಇಲ್ಲೇ ಉಳ್ಕೊಂಡ್ರು. ವಿಧಿ ಇಲ್ಲದೆ ಮೌದೂದಿ ಪಾಕಿಸ್ತಾನಕ್ಕೆ ಹೋದರು. ಆಯಿತು. ಅನಂತರ ಪಾಕಿಸ್ತಾನ ನಡೆದು ಬಂದ ದಾರಿ ಏನು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಟು ಕಟ್ ಎ ಲಾಂಗ್ ಸ್ಟೋರಿ ಶಾರ್ಟ್, ಕಳೆದ 75 ವರ್ಷಗಳಲ್ಲಿ ಪಾಕಿಸ್ತಾನ ಅದು ಹೆಸರು ಪಡ್ಕೊಂಡದ್ದು ಅದು 3 ಎಗಳ ಹಿಡಿತದಲ್ಲಿದೆ ಅಂತ. ಅಲ್ಲ ಆರ್ಮಿ, ಅಮೆರಿಕ. ಅದು ನಿಜ. ಧರ್ಮದ ಮೇಲೆ ಆಧಾರಿತ ಆಯಿತು, ಧರ್ಮಾಧಾರಿತ ರಾಷ್ಟ್ರ ಆಯಿತು, ತನ್ನನ್ನು ತಾನು ಇಸ್ಲಾಮಿಕ್ ರಾಷ್ಟ್ರ ಅಂತ 56ರಲ್ಲಿ ಸಾಂವಿಧಾನಿಕವಾಗಿ ಘೋಷಿಸಿಕೊಳ್ತು. ಮತ್ತು ಆರ್ಮಿ ಅದು ಅಧಿಕಾರದಲ್ಲಿ ಇರಲಿ ಇಲ್ಲದೇ ಇರಲಿ, ಯಾವಾಗಲೂ ಪಾಕಿಸ್ತಾನಿ ಆರ್ಮಿ ಆ ದೇಶದ ರಾಜಕೀಯವನ್ನು ನಿಯಂತ್ರಿಸ್ತದೆ. ಮತ್ತು ದೇಶದ ಎಲ್ಲ ವ್ಯವಹಾರಗಳಲ್ಲಿ ಆರ್ಮಿ ಕೈ ತೋರಿಸ್ತದೆ. ವಿಚಿತ್ರ ಅಂತ ಹೇಳಿದ್ರೆ, ಬೇರೆ ಎಲ್ಲ ದೇಶಗಳಲ್ಲೂ ದೇಶಕ್ಕೆ ಸೇನೆ ಇದ್ದರೆ, ಪಾಕಿಸ್ತಾನದಲ್ಲಿ ಸೇನೆಗೆ ಒಂದು ದೇಶ ಇದೆ. ಸೇನೆ ಕೇವಲ ಗಡಿಯನ್ನು ಕಾಯೋದಿಲ್ಲ, ಅದು ಮ್ಯಾರೇಜ್ ಹಾಲ್ಗಳನ್ನು ನಡೆಸ್ತದೆ, ಶಾಪಿಂಗ್ ಮಾಲ್ಗಳನ್ನ ನಡೆಸ್ತದೆ, ಈವನ್ ಎಲೆಕ್ಟ್ರಿಕ್ ಉತ್ಪಾದನಾ ಕೇಂದ್ರಗಳನ್ನು ಹೊಂದಿದೆ, ಬೇರೆ ಬೇರೆ ಎಲ್ಲ ರೀತಿಯ ಒಂದು ವ್ಯವಹಾರಗಳನ್ನು ಅದು ನಡೆಸ್ತದೆ. ಹೀಗಾಗಿ ಅದು ಸೇನೆ ಅನ್ನೋದಕ್ಕಿಂತ ಅದೊಂದು ದೊಡ್ಡ ಒಂದು ವ್ಯವಹಾರಗಾರರ ಒಕ್ಕೂಟ ಅಂತ ಕರೆಯೋದು ಹೆಚ್ಚು ಸೂಕ್ತ ಆಗ್ತದೆ. ಸೊ ರಾಜಕೀಯ ಆಗಲಿ ಆರ್ಥಿಕತೆಯಾಗಲಿ ಪಾಕಿಸ್ತಾನದಲ್ಲಿ ಅವೆರಡೂ ಇರೋದು ಸೇನೆಯ ಕೈಯಲ್ಲಿ. ಸರಿ. ಇನ್ನು ಅಮೆರಿಕ, ಹೌದು, ತನ್ನ ಒಂದು ಅಸ್ತಿತ್ವಕ್ಕಾಗಿ ಒಂದು ಬೃಹತ್ ರಾಷ್ಟ್ರದ ಮೇಲೆ ಅವಲಂಬನೆ ಆಗೋದರ ಅಗತ್ಯ ಪಾಕಿಸ್ತಾನಕ್ಕಿತ್ತು. ಆಯಿತು, ಅದು ನಡೀತು. ಈಗಲೂ ಪೂರ್ತಿ ಅಲ್ಲದೇ ಇದ್ದರೂ ಸಾಕಷ್ಟು ಮಟ್ಟಿಗೆ ಅಮೆರಿಕದ ಮೇಲೆ ಪಾಕಿಸ್ತಾನ ಅವಲಂಬಿತ ಆಗಿದೆ. ಅದು ಪೂರ್ತಿ ಅಮೆರಿಕವನ್ನು ಬಿಟ್ಟು ಯಾಕೆ ಅದು ಹೊರಗೆ ಬಂತು ಅಂದರೆ, ಚೈನಾ ತನಗೆ ಹೆಚ್ಚು ಅನುಕೂಲಕರ ಆಗಬಹುದು. ಅಮೆರಿಕಾಗಿಂತ ತನಗೆ ಬೇಕಾದದ್ದನ್ನು ಚೈನಾ ಕೊಡ್ಬೋದು ಅನ್ನೋದನ್ನು ಪಾಕಿಸ್ತಾನಿ ರಾಜಕಾರಣಿಗಳು ಮತ್ತು ಸೇನಾಧಿಕಾರಿಗಳು ತಿಳ್ಕೊಂಡಾಗ. ಅದಾಗಿ 60 ವರ್ಷನೇ ಆಗೋಯಿತು. ಎಕ್ಸಾಕ್ಟ್ಲಿ 60 ಇಯರ್ಸ್ ಈ ಜನವರಿ ಈ ವರ್ಷದ ಜನವರಿ. ಪಾಕಿಸ್ತಾನವನ್ನು ತನ್ನ ಕಡೆ ಇರಿಸ್ಕೊಳ್ಳೋದಕ್ಕೆ ಚೈನಾ ಯಾಕಾಗಿ ಪ್ರಯತ್ನ ಪಡ್ತು? ಅದರ ಒಂದು ಸ್ಟ್ರಾಟಜಿಕ್ ನೆಸೆಸಿಟಿ ಹಾಗಿತ್ತು. ಅಂದರೆ ಭಾರತವನ್ನು ದಕ್ಷಿಣ ಏಷ್ಯಾದ ಎಲ್ಲೆಯೊಳಗೆ ಕಟ್ಟಿ ಹಾಕಬೇಕಾದ್ರೆ ಪಾಕಿಸ್ತಾನದ ಬೆನ್ನ ಹಿಂದೆ ನಿಂತು ಆ ದೇಶ ಯಾವಾಗಲೂ ಭಾರತದ ಒಂದು ಮೊಗ್ಗಲ ಮುಳ್ಳಾಗಿರುವಂತೆ ನೋಡಿಕೊಳ್ಳೋದು ಅಗತ್ಯ ಅಂತ ಚೈನಾ ತಿಳಿದದ್ರಿಂದ ಪಾಕಿಸ್ತಾನ ತನ್ನ ಕಡೆ ಇರಿಸ್ಕೊಳ್ತು. ಅದು ಒಂದು 40 ವರ್ಷಗಳ ಕಾಲ ನಡೀತು. ಅನಂತರ ಪಾಕಿಸ್ತಾನವನ್ನು ತನ್ನ ಆರ್ಥಿಕ ಅಗತ್ಯಗಳಿಗಾಗಿ ಉಪಯೋಗಿಸ್ಕೋಬೋದು ಅಂತ ಚೈನಾ ನೋಡಿತು. ಅಂದರೆ ಈಗ ಚೈನಾದ 70% ಪೆಟ್ರೋಲಿಯಂ ಅಗತ್ಯ ಪೂರೈಕೆಯಾಗೋದು ವೆಸ್ಟ್ ಏಷ್ಯಾದಿಂದ ಸಮುದ್ರ ಮಾರ್ಗವಾಗಿ ಪೆಟ್ರೋಲಿಯಂ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳನ್ನು ಚೈನಾದ ಪೂರ್ವ ತೀರದ ಬಂದರುಗಳಿಗೆ ಸಾಗಿಸೋದಕ್ಕೆ 21 ದಿನಗಳು ಬೇಕಾಗ್ತವೆ. ಆದರೆ ಅದೇ ತೈಲವನ್ನು ವೆಸ್ಟ್ ಏಷ್ಯಾದಿಂದ ಪಾಕಿಸ್ತಾನದ ಗ್ವಾಡಾರ್ ಬಂದರಿಗೆ ಸಾಗಿಸಿ, ಗ್ವಾಡಾರ್ನಿಂದ ಪಾಕಿಸ್ತಾನಿ ಟೆರಿಟರಿ ಮತ್ತು ನಮ್ಮ ಕಾಶ್ಮೀರದ ಭಾಗವನ್ನು ಪಾಕಿಸ್ತಾನ ಆಕ್ರಮಣ ಮಾಡ್ಕೊಂಡಿದೆಯಲ್ಲ, ನಾವು POK ಅಂತ ಕರಿತೀವಲ್ಲ, ಆ ಮೂಲಕ ನಿರ್ಮಾಣ ಆಗೋ ರೈಲು ಹಾದಿಗಳ ಮೂಲಕ ಚೈನಾಗೆ ಸಾಗಿಸಿದ್ರೆ 2 ದಿನದಲ್ಲಿ ವೆಸ್ಟ್ ಏಷ್ಯಾದಿಂದ ಚೈನಾಗೆ ಪೆಟ್ರೋಲಿಯಂ ಬಂದುಬಿಡ್ತದೆ. ಅದು ಅರ್ಥ ಮಾಡ್ಕೋಬೋದು. ಅಂದರೆ 21 ದಿನಗಳಲ್ಲಿ 2 ದಿನಗಳಲ್ಲಿ. ಆದರೆ ಅದನ್ನು ಮೀರಿ ಚೈನಾ ಕಳೆದ 5-6 ವರ್ಷಗಳಲ್ಲಿ ಪಾಕಿಸ್ತಾನದಲ್ಲಿ ಪೋರ್ಟ್ಗಳನ್ನು, ಏರ್ಪೋರ್ಟ್ಗಳನ್ನು, ರೈಲ್ವೆ ಲೈನ್ಗಳನ್ನು, ಕೊನೆಗೆ ಇಸ್ಲಾಮಾಬಾದ್ನ ಮಕ್ಕಳು ಆಡುವಂಥ ಪಾರ್ಕನ್ನು ಸಹ ತನ್ನ ವಶ ಮಾಡ್ಕೊಬಿಟ್ಟಿದೆ. ಅಂದರೆ ಪಾಕಿಸ್ತಾನಕ್ಕೆ ವ್ಯರ್ಥ ಯೋಜನೆಗಳಿಗೆ ಹೇರಳ ಪ್ರಮಾಣದ ಸಾಲವನ್ನು ಕೊಟ್ಟು ಆ ಸಾಲವನ್ನು ಪಾಕಿಸ್ತಾನ ತೀರಿಸೋಕ್ಕೆ ಆಗದೇ ಇದ್ದಾಗ ಇವುಗಳನ್ನೆಲ್ಲ
ತನ್ನ ಕೈವಶ ಮಾಡ್ಕೊಂಡ್ಬಿಟ್ಟಿದೆ. ಅಂದರೆ ಪಾಕಿಸ್ತಾನದ ನೆಲವನ್ನು ಚೈನಾ ಆಕ್ರಮಿಸ್ಕೊಳ್ತಾ ಇದೆ. ಗ್ವಾಡಾರ್ ಬಂದರನ್ನು 40 ವರ್ಷಗಳ ಗುತ್ತಿಗೆಗೆ ತಗೊಂಡಿದೆ. ಉಳಿದವುಗಳನ್ನು ಎಷ್ಟೆಷ್ಟು ಕಾಲದ ಗುತ್ತಿಗೆಗೆ ತಗೊಂಡಿದೆ ಅಂತ ವಿವರಗಳು ನಮಗೆ ಲಭ್ಯ ಆಗಿಲ್ಲ. ಅಂದರೆ ಪಾಕಿಸ್ತಾನದ ನೆಲವನ್ನು ಹಂತ ಹಂತವಾಗಿ ಚೈನಾ ಕಬಳಿಸ್ತಾ ಇದೆ. ಇನ್ನು ಅಂದರೆ ಪಾಕಿಸ್ತಾನದ ಏರ್ಪೋರ್ಟ್ಗಳು, ಬಂದರುಗಳು, ರೈಲ್ವೆ ಲೈನ್ಗಳು ಎಲ್ಲವನ್ನು ಚೈನಾ ತನ್ನ ಹಿಡಿತಕ್ಕೆ ತಗೊಂಡ್ರೆ ಆಗ ಏನಾಗ್ತದೆ? ಪಾಕಿಸ್ತಾನ ಚೈನಾದ ವಸಾಹತು ಆಗಿಬಿಡ್ತದೆ. ಅಂದರೆ ಪಾಕಿಸ್ತಾನ ತನಗೆ ವಸಾಹತು ಆಗಿ ಯಾಕೆ ಬೇಕು ಅಂತ ಚೈನಾ ಏನಾದರೂ ನಮಗೆ ಹೇಳಿದೆಯಾ? ಹೇಳಿಲ್ಲ. ಯಾರಾದರೂ ಕೆಟ್ಟ ಕೆಲಸ ಮಾಡೋದಕ್ಕೆ ಹೋಗುವಾಗ ಇಂಥದನ್ನು ಮಾಡೋದಕ್ಕೆ ಹೋಗ್ತಾ ಇದೆ ಅಂತ ಅನೌನ್ಸ್ ಮಾಡಿ ಹೋಗ್ತಾರಾ? ಇಲ್ಲ. ಚೈನಾ ನಮಗೆ ಒದಗಿಸ್ತಾ ಇರುವಂಥ ಕೆಲವು ಅಚ್ಚರಿಯ ಮತ್ತು ಒಂದು ಭಯ ಹುಟ್ಟಿಸುವಂಥ ಕೆಲವು ಅಂಕಿಅಂಶಗಳು ಪಾಕಿಸ್ತಾನವನ್ನು ಯಾಕಾಗಿ ಆ ದೇಶ ಬಯಸ್ತಾ ಇದೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ತವೆ. ನೋಡಿ, ಚೈನಾ ಮೊನ್ನೆ ತನಕ ಪ್ರಪಂಚದ ಅತ್ಯಂತ ಹೆಚ್ಚು ಜನಸಂಖ್ಯೆಯ ದೇಶ ಆಗಿತ್ತು. ಒಂದು ವಾರದ ಹಿಂದೆ ನಾವು ಆ ಸ್ಥಾನವನ್ನು ಪಡ್ಕೊಂಡ್ವಿ. ಚೈನಾ 2ನೇ ಸ್ಥಾನಕ್ಕೆ ಹಿಡಿತು. 140 ಕೋಟಿ ಎಷ್ಟಿದೆ. ಆದರೆ ಚೈನಾದ ಈ ಒಂದು ಜನಸಂಖ್ಯೆ ಮುಂದಿನ 20-30 ವರ್ಷಗಳಲ್ಲಿ ಇನ್ನಷ್ಟು ವೇಗವಾಗಿ ಕೆಳಗಿಳಿತದಂತೆ. ಚೈನಾದಲ್ಲಿ ಈಗಾಗಲೇ ಒಂದು ಕುಟುಂಬಕ್ಕೆ ಒಂದೇ ಮಗು ಅನ್ನೋ ಯೋಜನೆಯಿಂದಾಗಿ ಅವರ ಜನಸಂಖ್ಯೆ ಬೆಳವಣಿಗೆ ಕುಂಠಿತ ಆಗಿತ್ತು. ಅದರ ಜೊತೆಯಲ್ಲಿ ಈಗಿನ ಚೈನೀಸ್ ಯುವಜನತೆ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ನಾವು ಚೈನಾದ ಕೊನೆಯ ತಲೆಮಾರು, ನಾವು ಮಕ್ಕಳನ್ನು ಸೃಷ್ಟಿ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂತ ಹೇಳಿದ್ರೆ, ನಮ್ಮ ಅಜ್ಜ, ನಮ್ಮ ತಂದೆ ತಾಯಿ, ನಾವು ಎಲ್ಲರೂ ಸಹ ಚೈನೀಸ್ ಕಮ್ಯುನಿಸ್ಟ್ ಪಾರ್ಟಿಯ ಗುಲಾಮರಾಗಿ ಬದುಕಿದ್ದಾಯಿತು. ಇನ್ನು ನಾವು ಮಕ್ಕಳನ್ನು ಪಡೆದರೆ ನಮ್ಮ ಮಕ್ಕಳೂ ಸಹ ಚೈನೀಸ್ ಕಮ್ಯುನಿಸ್ಟ್ ಪಾರ್ಟಿಯ ಗುಲಾಮರಾಗಿಯೇ ಬದುಕಬೇಕಾಗ್ತದೆ. ಅಂಥ ಇನ್ನೊಂದು ತಲೆಮಾರನ್ನು ನಾವು ಸೃಷ್ಟಿ ಮಾಡೋದಕ್ಕೆ ತಯಾರಾಗಿಲ್ಲ. ಅವರು ಬಹಳ ಮುಕ್ತವಾಗಿ ಹೇಳ್ತಾ ಇದ್ದಾರೆ, ಚೈನೀಸ್ ಯುವಜನತೆ, ನಾವು ಮಕ್ಕಳನ್ನು ಪಡ್ಕೊಳ್ಳೋದಿಲ್ಲ, ನಾವು ಇನ್ನೊಂದು ತಲೆಮಾರನ್ನು ಸೃಷ್ಟಿಸೋದಿಲ್ಲ, ನಾವು ಚೈನಾದ ಕೊನೆಯ ತಲೆಮಾರು ಅಂತ. ಈ ಒಂದು ಸ್ಥಿತಿಯಲ್ಲಿ ಮುಂದಿನ 25 ವರ್ಷಗಳಲ್ಲಿ ಚೈನಾದ ಜನಸಂಖ್ಯೆ 140 ಕೋಟಿಯಿಂದ 80 ಕೋಟಿಗೆ ಇಳಿದು ಬಿಡ್ತದಂತೆ. ಅಷ್ಟು ದೊಡ್ಡ ದೇಶ, ಜಗತ್ತಿನ 2ನೇ ದೊಡ್ಡ ಅರ್ಥವ್ಯವಸ್ಥೆ, ಜಗತ್ತಿನ ಕಾರ್ಖಾನೆ ಅಂತ ಬೇರೆ ಹೆಸರು ಮಾಡಿಕೊಂಡಿದೆ. ಅದರ ಜನಸಂಖ್ಯೆ ಆ ಮಟ್ಟಕ್ಕೆ ಇಳಿದ್ರೆ ಚೈನಾದ ಕಾರ್ಖಾನೆಯಲ್ಲಿ ದುಡಿಯೋರು ಯಾರು? ಅಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡೋದಕ್ಕೆ ಜನ ಎಲ್ಲಿಂದ ಬರ್ತಾರೆ? ಚೈನಾದಲ್ಲಂತೂ ಸಿಗೋದಿಲ್ಲ. ಅವರನ್ನು ಪಾಕಿಸ್ತಾನದಿಂದ ಒದಗಿಸಿಕೊಳ್ಳೋದಕ್ಕೆ ಚೈನಾ ಯೋಜನೆ ರೂಪಿಸಿದೆ. ಇಡೀ ಪ್ರಪಂಚದಲ್ಲಿ ಅತಿ ವೇಗವಾಗಿ ಜನಸಂಖ್ಯೆ ವೃದ್ಧಿ ಆಗ್ತಾ ಇರೋ ದೇಶ ಪಾಕಿಸ್ತಾನ. ಪಾಕಿಸ್ತಾನಿಯರ ಫರ್ಟಿಲಿಟಿ ರೇಟ್ ಪ್ರಪಂಚದಲ್ಲಿ ಅತಿ ಹೆಚ್ಚು, 3.4. ಮತ್ತು ಪಾಕಿಸ್ತಾನಿ ಸ್ತ್ರೀ ಸರಾಸರಿ 5 ಮಕ್ಕಳಿಗೆ ಜನ್ಮ ನೀಡ್ತಾಳೆ. ಹೀಗಾಗಿ ಪಾಕಿಸ್ತಾನಿ ಜನಸಂಖ್ಯೆ ವೇಗವಾಗಿ ವೃದ್ಧಿ ಆಗ್ತಾ ಇದೆ. 24 ಕೋಟಿಯನ್ನು ದಾಟಿದೆ. 50 ವರ್ಷಗಳಿಂದ ಪಾಕಿಸ್ತಾನ ವಿಭಜನೆಯಾದಾಗ ಪೂರ್ವ ಪಾಕಿಸ್ತಾನ ಅಂದರೆ ಬಾಂಗ್ಲಾದೇಶದ ಜನಸಂಖ್ಯೆ ಪಶ್ಚಿಮ ಪಾಕಿಸ್ತಾನದ ಜನಸಂಖ್ಯೆಗಿಂತ ಜಾಸ್ತಿ ಇತ್ತು. ಈಗ ಪೂರ್ವ ಪಾಕಿಸ್ತಾನ ಅಂದರೆ ಮಾಜಿ ಪೂರ್ವ ಪಾಕಿಸ್ತಾನ ಅಂದರೆ ಈಗಿನ ಬಾಂಗ್ಲಾದೇಶದ ಜನಸಂಖ್ಯೆ ಕೇವಲ 17 ಕೋಟಿ. ಪಾಕಿಸ್ತಾನವಾಗಿ ಉಳ್ಕೊಂಡಂಥ ಭಾಗದ ಜನಸಂಖ್ಯೆ 24 ಕೋಟಿಯಾಗಿದೆ. ಮುಂದಿನ 25 ವರ್ಷದಲ್ಲಿ ಅದು ಡಬಲ್ ಅಥವಾ ಅದಕ್ಕಿಂತಲೂ ಜಾಸ್ತಿ ಆಗ್ತದಂತೆ. ಪಾಕಿಸ್ತಾನ ಈಗಾಗಲೇ ಎಲ್ಲ ರೀತಿಯ ಆರ್ಥಿಕ ತೊಂದರೆಗೆ ಸಿಕ್ಕಾಕೊಂಡಿದೆ. ಅಲ್ಲಿ ನೀರು ಪೂರೈಕೆ ಬಹಳ ಕಡಿಮೆ ಇದೆ. ಅಂದರೆ ವಾಟರ್ ಸ್ಕೇರ್ಸಿಟಿ ದೇಶಗಳ ಪಟ್ಟಿಯಲ್ಲಿ ಪಾಕಿಸ್ತಾನ ಅಗ್ರಸ್ಥಾನಕ್ಕೆ ಹೋಗ್ತಾ ಇದೆ. ಹೀಗಾಗಿ ಅಲ್ಲಿ ಬೇಕಾದಷ್ಟು 50 ಕೋಟಿ ಜನರಿಗೆ ಬೇಕಾದಷ್ಟು ಬೆಳೆ ಬೆಳೆಯೋದಿಲ್ಲ. ಸಂಪನ್ಮೂಲಗಳು ಕಡಿಮೆ ಆಗ್ತವೆ ಅಥವಾ ಉಪಯೋಗಿಸ್ಕೊಳ್ಳೋ ಸಾಮರ್ಥ್ಯ ಇರೋದಿಲ್ಲ. ಆಗ ಆ ಇಡೀ ದೇಶ, ಪಾಕಿಸ್ತಾನಿ ದೇಶ, ತನ್ನೆಲ್ಲ ಅಗತ್ಯಗಳಿಗಾಗಿ ಮತ್ತೊಂದು ದೇಶವನ್ನು ಅವಲಂಬಿಸಬೇಕಾಗ್ತದೆ. ಅಮೆರಿಕ ಅಥವಾ ಪಶ್ಚಿಮ ಯುರೋಪ್ ಪಾಕಿಸ್ತಾನಕ್ಕೆ ಅವಲಂಬನೆಯಾಗಿ ನಿಲ್ಲೋದಿಲ್ಲ. ಯಾಕಂದರೆ ಅವು ಯಾವಾಗಲೂ ಅವಲಂಬನೆಗೆ ಸ್ವೀಕರಿಸೋದು ತಮ್ಮ ಆರ್ಥಿಕ ಲಾಲಸೆಗಳಿಗೆ ಅನುಕೂಲವಾಗುವಂಥ ದೇಶಗಳನ್ನು. ಪಾಕಿಸ್ತಾನ ಅಂಥ ಯಾವುದೇ ಒಂದು ಆರ್ಥಿಕ ಸವಲತ್ತುಗಳನ್ನು ಆ ದೇಶಗಳಿಗೆ ಕೊಡೋ ಸ್ಥಾನದಲ್ಲಿ ಇರೋದಿಲ್ಲ. ಮತ್ತು ಪಾಕಿಸ್ತಾನಿ ಜನ ಆ ದೇಶಗಳಿಗೆ ಬೇಡ. ಆದರೆ ಪಾಕಿಸ್ತಾನದಲ್ಲಿ ಹೆಚ್ಚಾಗುವಂಥ ಈ ಜನಸಂಖ್ಯೆ ಚೀನಿಯರಿಗೆ ಬೇಕಾಗಿದೆ. ಸೊ
ಪಾಕಿಸ್ತಾನವನ್ನು ತನ್ನ ವಸಾಹತುವನ್ನಾಗಿ ಮಾಡಿಕೊಂಡು ಪಾಕಿಸ್ತಾನಿಯರನ್ನು ತನ್ನ ಕಾರ್ಖಾನೆಗಳಲ್ಲಿ ಕೂಲಿ ಆಳುಗಳಾಗಿ, ತನ್ನ ಆಫೀಸ್ಗಳಲ್ಲಿ ಕಾರಕೂನರಾಗಿ, ಅಂದರೆ ಲೋ ಲೆವೆಲ್ ಕಾರಕೂನರಾಗಿ, ಪಾಕಿಸ್ತಾನದಲ್ಲಿ ಮೆನಿಯಲ್ ಜಾಬ್ಸ್ ಅಂದರೆ ದೈಹಿಕ ಶ್ರಮದ ಕೆಲಸಗಳನ್ನು ಮಾಡುವಂಥ ಜನರಾಗಿ, ಮತ್ತು ಚೈನೀಸ್ ವೇಶ್ಯಾವಾಟಿಕೆಗಳಲ್ಲಿ ಸೇವೆ ಸಲ್ಲಿಸುವಂಥ ಒಂದು ವೇಶ್ಯರನ್ನಾಗಿ ಪಾಕಿಸ್ತಾನಿ ಮಹಿಳೆಯರನ್ನು ಉಪಯೋಗಿಸೋದು. ಹೀಗೆ ತನ್ನೆಲ್ಲ ಅಗತ್ಯಕ್ಕೆ ಅಂದರೆ ಕೆಳ ದರ್ಜೆಯ ಕೆಲಸಗಳಿಗಾಗಿ ಪಾಕಿಸ್ತಾನಿಯರನ್ನು ಬಳಸ್ಕೊಳ್ಳೋದಕ್ಕೆ ಚೈನಾ ಯೋಜನೆ ರೂಪಿಸ್ತಾ ಇದೆ. ಅದು ಈಗಾಗಲೇ ಆರಂಭ ಆಗಿದೆ. ಪಾಕಿಸ್ತಾನಿ ಮಹಿಳೆಯರ ಆಮದು ಚೈನಾಗೆ ಜಾಸ್ತಿ ಆಗ್ತಾ ಇದೆ. ಏಕೆ ಅಂತೇಳಿದ್ರೆ ಪಾಕಿಸ್ತಾನದಲ್ಲಿ ಈಗ ಸ್ತ್ರೀ ಮತ್ತು ಪುರುಷರ ನಡುವಿನ ಅಂತರ ಬಹಳ ಜಾಸ್ತಿ ಆಗಿಬಿಟ್ಟಿದೆ. ಅದು 2:1 ಆಗಿದೆ. ಪುರುಷರ ಪ್ರಮಾಣದ ಅರ್ಧದಷ್ಟು ಸ್ತ್ರೀಯರ ಪ್ರಮಾಣ ಇದೆ ಚೈನಾದಲ್ಲಿ. ಅಲ್ಲಿ ಸ್ತ್ರೀಯರು ಬೇಕಾಗಿದ್ದರೆ ಚೈನಾಗೆ ಪಾಕಿಸ್ತಾನಿ ಮಹಿಳೆಯರನ್ನು ಚೀನಿಯರು ಪತ್ನಿಯರನ್ನಾಗಿ ಸ್ವೀಕರಿಸುವಂಥ ಒಂದು ಕ್ರಮ ಆರಂಭ ಆಗಿ ಹೋಗಿದೆ. ಅನಂತರ ಇತರ ಪಾಕಿಸ್ತಾನಿಯರು ಸಹ ಚೈನಾಗೆ ಎಲ್ಲ ರೀತಿಯ ಒಂದು ಕೆಲಸಗಳಿಗಾಗಿ ಅಥವಾ ಚೀನಿಯರ ಅಗತ್ಯಗಳಿಗಾಗಿ ಉಪಯೋಗಿಸಲ್ಪಡ್ತಾರೆ. ಅದಕ್ಕಾಗಿಯೇ ಅಂದರೆ ಪಾಕಿಸ್ತಾನಿಯರ ಪೂರೈಕೆ ಚೈನಾಗೆ ನಿರಂತರವಾಗಿ ನಡೆಯೋದು. ಚೀನಾಗೆ ಪಾಕಿಸ್ತಾನಿ ಜನರ ಪೂರೈಕೆ ನಿರಂತರವಾಗಿ ನಡೀಲಿ ಅನ್ನೋ ಉದ್ದೇಶದಿಂದನೇ ಚೀನಾ ಪಾಕಿಸ್ತಾನದ ನೆಲವನ್ನು ಹಂತ ಹಂತವಾಗಿ ತನ್ನ ಕೈವಶ ಮಾಡಿಕೊಂಡು ಅದರ ವಿಮಾನ ನಿಲ್ದಾಣಗಳು, ಬಂದರುಗಳು ಎಲ್ಲವನ್ನೂ ತನ್ನ ಕೈಗೆ ತಗೊಂಡು, ಅಂದರೆ ಬೇರೆ ಯಾವುದೇ ದೇಶದ ಜೊತೆ ಪಾಕಿಸ್ತಾನಕ್ಕೆ ಸಂಪರ್ಕ ಇರಬಾರದು, ಎಲ್ಲ ನಿಯಂತ್ರಣ ತನ್ನಲ್ಲೇ ಇರಬೇಕು ಅಂತ ವ್ಯವಸ್ಥೆ ಮಾಡಿಕೊಂಡು ಪಾಕಿಸ್ತಾನಿಯರನ್ನು ತನ್ನ ಅಗತ್ಯಕ್ಕಾಗಿ ಬಳಸ್ಕೊಳ್ಳೋದಕ್ಕೆ ಹೋಗ್ತದೆ. ನಿಮ್ಮಲ್ಲಿ ಪ್ರಶ್ನೆ ಹೇಳ್ಬೋದು, ಧರ್ಮದ ವಿಷಯವನ್ನು ಹೇಗೆ ಚೈನಾ ಹ್ಯಾಂಡಲ್ ಮಾಡ್ಬೋದು? ಈ ಪ್ರಶ್ನೆಗೆ ಉತ್ತರ ಕಷ್ಟವಾದದ್ದೇನಲ್ಲ ಬಿಡಿ. ಉಯ್ಗುರ್ ಜಿನ್ಜಿಯಾಂಗ್ನಲ್ಲಿ ಮುಸ್ಲಿಮರನ್ನು ಚೈನಾ ಹೇಗೆ ಟ್ರೀಟ್ ಮಾಡ್ತಾ ಇದೆ? ಅವರು ತಮ್ಮ ಮುಸ್ಲಿಂ ಐಡೆಂಟಿಟಿ ಅದನ್ನೇ ಮರೆತು ಬಿಡಬೇಕು ಅನ್ನೋ ರೀತಿ ಅವರಿಂದ ಇಸ್ಲಾಮನ್ನು ದೂರ ಒಯ್ತಾ ಇದೆ ಚೈನಾ ಉಯ್ಗುರ್ ಮುಸ್ಲಿಮರಿಂದ. ಆ ಕೆಲಸವನ್ನು ಪಾಕಿಸ್ತಾನದಲ್ಲೇ ಅವರು ಮಾಡೋ ಸಾಧ್ಯತೆ ಇದೆ, ಮಾಡೇ ಮಾಡ್ತಾರೆ. ತಮ್ಮ ದೈನಂದಿನ ಬದುಕಿಗಾಗಿ ಚೈನಾದ ಮೇಲೆ ಪಾಕಿಸ್ತಾನಿಯರು ಅವಲಂಬಿತ ಆಗಿ ಹೋದರೆ ಆಗ ಅವರಿಗೆ ಧರ್ಮ ಮುಖ್ಯ ಆಗೋದಿಲ್ಲ. ದಿನದ 3 ಹೊತ್ತಿನ ರೊಟ್ಟಿ ಮತ್ತು ರಾತ್ರಿಯ ಕೆಲವು ಗಂಟೆಗಳ ನಿದ್ದೆ ಅವರಿಗೆ ಮುಖ್ಯ ಆಗ್ತದೆ. ಭಾರತೀಯ ಮುಸ್ಲಿಮರ ಹೋಮ್ ಲ್ಯಾಂಡ್ ಪಾಕಿಸ್ತಾನ್ ಅಂದರೆ ಲ್ಯಾಂಡ್ ಆಫ್ ದ ಪ್ಯೂರ್, ಅಂದರೆ ಪವಿತ್ರ ನಾಡು. 75, 80 ಅಥವಾ 100 ವರ್ಷಗಳಲ್ಲಿ ಎಂಥ ಸ್ಥಿತಿಗೆ ತಲುಪಬೇಕಾಗಿದೆ ನೀವೇ ನೋಡಿ. ಇದಕ್ಕೋಸ್ಕರ ಅವರು ಭಾರತದಿಂದ ದೂರ ಹೋಗಬೇಕಾಗಿತ್ತ? ಆಯಿತು, ಆ ಪ್ರಶ್ನೆಯನ್ನು ನಾವು ಕೇಳ್ಬೋದು, ಅವ್ರು ಯಾರೂ ಕೇಳೋದಿಲ್ಲ. ಅಲ್ಲಂತೂ ಒಬ್ರಿಗೊಬ್ಬರು ಹೊಡೆದಾಡೋದ್ರಲ್ಲಿ ನಿರತರಾಗಿದ್ದಾರೆ. ಇಮ್ರಾನ್ ಖಾನ್ ಅವರನ್ನು ಇಲ್ಲ ಪಾಕಿಸ್ತಾನದಿಂದ ಓಡಿಸಬೇಕು ಅಥವಾ ಈ ಪ್ರಪಂಚದಿಂದ ಓಡಿಸಬೇಕು ಅಂತ ಸೇನೆ ಮತ್ತು ಸರ್ಕಾರ ಲೆಕ್ಕ ಹಾಕ್ತಾ ಇದೆ. ಇಮ್ರಾನ್ ಖಾನ್ ಸರ್ಕಾರ ಮತ್ತು ಸೇನೆ ಎರಡರ ವಿರುದ್ಧವೂ ಸೆಡ್ ಹೊಡೆದು ನಿಂತಿದ್ದಾರೆ. ಯಾರು ಗೆಲ್ತಾರೋ ಗೊತ್ತಿಲ್ಲ. ಈ ನಡುವೆ ಇಮ್ರಾನ್ ಖಾನ್ರ ಪತ್ನಿ ಬುಷ್ರಾ ಬೀಬಿ ಗೊತ್ತಲ್ಲ ನಿಮಗೆ, ಪಿಂಕಿ ಪೀರ್ನಿ ಅಂತಾರೆ. ಅಂದರೆ ಆಕೆ ಮಾಟಕ್ಕೆ ಬಹಳ ಫೇಮಸ್. ಅದು ಮಾಟದ ಸುದ್ದಿ ಎತ್ತಿಯೇ ಆಕೆ ಇಮ್ರಾನ್ ಖಾನನ್ನು ಮದುವೆ ಆದದ್ದು. ಅಂದರೆ ನನ್ನನ್ನು ಮದುವೆ ಆದರೆ ನೀನು ಪ್ರಧಾನಮಂತ್ರಿ ಆಗ್ತೀಯ ಅಂತ ಭವಿಷ್ಯ ಹೇಳಿ ಇಮ್ರಾನ್ ಖಾನ್ನ ಮನವೊಲಿಸಿ ತನ್ನ ಗಂಡನನ್ನು ಬಿಟ್ಟು 5 ಮಕ್ಕಳ ತಾಯಿಯಾಗಿದ್ದಂಥ ಆಕೆ ಇಮ್ರಾನ್ ಖಾನ್ರನ್ನು ಮದುವೆ ಆದದ್ದು. ಈಗ ಇಮ್ರಾನ್ ಖಾನ್ರ ಎಲ್ಲ ಕೌಟಿಲ್ಯಗಳು ದೂರ ಆಗಲಿ ಅಂತ ಆಕೆ ಬಹುದೊಡ್ಡ ಮಾಟ ಮಂತ್ರದಲ್ಲಿ ತೊಡಗಿದ್ದಾರೆ. ಆಕೆ ಮಾಡ್ತಾ ಇರೋ ಮಾಟ ಏನು ಗೊತ್ತಾ? ಬಹುಶಃ ನಿಮಗೆ ನಗು ಬರ್ಬೋದೋ ಇಲ್ಲ
ಒಂದು ರೀತಿಯ ನಿಮ್ಮ ಮುಖದಲ್ಲಿ ಅಸಹ್ಯ ಭಾವನೆ ಅಥವಾ ಒಂದು ರೀತಿಯ ಬೇಸರ ಉಂಟಾಗ್ಬೋದೋ ನನಗೆ ಗೊತ್ತಿಲ್ಲ, ಆದರೆ ನಾನು ಹೇಳೇ ಬಿಡ್ತೀನಿ. ಆಕೆ ಈಗಿನ ಮಾಟದಲ್ಲಿ ಸುಡ್ತಾ ಇರೋದು ಕಪ್ಪು ಬಣ್ಣದ ಜೀವಿಗಳು, ಕಪ್ಪು ಕೋಳಿ, ಕಪ್ಪು ಪಾರಿವಾಳ, ಈವನ್ ಕಪ್ಪು ಮೇಕೆಗಳನ್ನು ಸಹ, ಮೇಕೆ ಹೆಚ್ಚಿಗಿರೋದೇ ಕಪ್ಪಾಗಿ, ಹೀಗೆ ಅಂಥ ಕಪ್ಪು ಜೀವಿಗಳನ್ನು ಆಕೆ ಜೀವಂತವಾಗಿ ಸುಡ್ತಾ ಇದ್ದಾರಂತೆ. ನೋಡಿ ಯಾವ ಮಟ್ಟಕ್ಕೆ ಹೊರಟಾಗಿದೆ. ಅಂದರೆ ಆಕೆ ಸುಡ್ತಾ ಇರೋದು ಕಪ್ಪು ಜೀವಿಗಳನ್ನು, ಜೊತೆಯಲ್ಲಿ ತನ್ನ ಕಪ್ಪು ಬುರ್ಖಾವನ್ನು ಸುಟ್ಟರೆ ಬಹುಶಃ ಆಕೆಗೆ ಪಾಕಿಸ್ತಾನ ಯಾವ ಒಂದು ಸ್ಥಿತಿಗೆ ಇಳಿತಾ ಇದೆ ಅನ್ನೋದನ್ನು ನೋಡೋದಕ್ಕೆ, ಅಂದರೆ ಸುತ್ತ ಕಣ್ಣು ತೆರೆದು ಸುತ್ತ ಕಣ್ಣಾಡಿಸಿ ನೋಡೋದಕ್ಕೆ ಅವಕಾಶ ಆಗ್ಬೋದು. ತನ್ನ ದೇಶ ಇಳಿತಾ ಇರೋ ದುರ್ಗತಿಯನ್ನು ತಪ್ಪಿಸೋದಕ್ಕೆ ಇನ್ಯಾವುದಾದ್ರೂ ಒಳ್ಳೆಯ ರೀತಿಯ ಸಹ್ಯ ಅನಿಸುವಂಥ ನಾಗರಿಕ ಮಾಟ ಮಂತ್ರವನ್ನು ಬಹುಶಃ ಆಕೆ ಆರಂಭಿಸ್ಬೋದು. ನೋಡುವ ಏನಾಗ್ತದೋ, ಕಾದು ನೋಡೋಣ. ವಂದನೆಗಳು ವೀಕ್ಷಕರೇ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ.